टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜೊತೆಗೆ ಎಫ್ಐಆರ್ ದಾಖಲಾಗಬೇಕು. ಶಾಸಕ ಪೊನ್ನಣ್ಣ ಮತ್ತು ಮಂಥರ್ಗೌಡ ವಿರುದ್ಧ ಎಫ್ಐಆರ್ ಆಗಬೇಕು. ಎಫ್ಐಆರ್ ಆಗೋವರೆಗೂ ಕೂಡ ವಿನಯ್ ಅಂತ್ಯಕ್ರಿಯೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಕುಶಾಲನಗರದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಹೇಳಿಕೆ ಕೊಡ್ತಾರೆ. ಇದೇ ಮಾತುಗಳನ್ನ ವಿಜಯೇಂದ್ರ ಕೂಡ ಹೇಳಿದ್ರು. ಶಾಸಕರು ವಿನಯ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ವಿನಯ್ ಯಾರು ಅಂತ ಹೇಳಿ ಗೊತ್ತಿಲ್ಲದೆ ಇದ್ರೆ ಅವ್ರ ಹೆಸರು ಯಾಕೆ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾರು ಅಡ್ಮಿನ್ ಮಾಡಿರ್ತಾರೆ. ಈಗ ನಾವು ಎಷ್ಟೋ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಡ್ಮಿನ್ಗಳಿರ್ತೀವಿ, ನಮ್ಮನ್ನು ಯಾರೋ ಅಡ್ಮಿನ್ ಮಾಡಿರ್ತಾರೆ. ಅದರಲ್ಲಿ ವಿನಯ್ ಸೋಮಯ್ಯ ಯಾವುದೇ ಪೋಸ್ಟನ್ನು ಮಾಡಿಲ್ಲ. ಪೋಸ್ಟನ್ನು ಮಾಡಿದ ನಮ್ಮ ಮೈಸೂರು ಹುಡುಗ. ಪೋಸ್ಟಲ್ಲಿ ಏನರ ವ್ಯತ್ಯಾಸ ಇದೆ. ನಾಪಕ್ಲಿನಲ್ಲಿರೋ ಒಂದು ಟಾಯ್ಲೆಟ್, ಗಬ್ಬಾಗಿರೋ ಟಾಯ್ಲೆಟ್ಗೆ ಪೊನ್ನಣ್ಣನ ಫೋಟೋ ಹಾಕಿರು. ಪೊನ್ನಣ್ಣ ಅದೊಂದು ಪೇಟ ಹಾಕಿರೋ ಫೋಟೋ ಇತ್ತು. ಏನಪ್ಪ ಅದರೊಳಗಡೆ ನಿಮಗೆ ಅವಮಾನ ಆಗ್ಬಿಡುತ್ತೆ. ಯಾಕೆ ಜಾತಿ ತೊಗೊಂಬರ್ತೀರಿ? ಕೆಲಸ ಮಾಡೋ ಕ್ಲೀನ್ ಮಾಡ್ತಾರೆ, ಆಯ್ತಪ್ಪ ಐ ವಿಲ್ ಗೆಟ್ ಇಟ್ ಕ್ಲೀನ್ಡ್ ಅಂತ ಹಾಕ್ಬಿಟ್ರೆ ಆಗೋಯ್ತು. ಸ್ವಚ್ಛ ಮಾಡಿಸ್ತೀನಪ್ಪ ಅಂತ ಹೇಳ್ಬಿಟ್ಟಿದ್ದಿದ್ರೆ ಸ್ಟೋರಿನೇ ಕ್ಲೋಸು. ಆಮೇಲೆ ಅದನ್ನು ಮತ್ತೆ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲ ಕೊಡಗಿನ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕೋದು, ಇವನ್ನ ಕಿಡಿಗೇಡಿ ಅನ್ನೋದು. ಆಮೇಲೆ 107 ಹಾಕ್ಸ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ರೌಡಿ ಶೀಟ್ ಓಪನ್ ಮಾಡಿಸ್ತೀವಿ ಅಂತ ಹರಾಜು ಮಾಡೋದು. ಯಾಕೆ ಬೇಕು? ಅವನು ಹೇಳಿದ್ದಾನೆ, ಅದರೊಳಗಡೆ ಸ್ಪಷ್ಟವಾಗಿ ಹೇಳಿದ್ದಾನೆ, ನಾನು ಪೋಸ್ಟು ಮಾಡಿದ್ದಲ್ಲ ಅಂತ. ಆದರೂ ಕೂಡ ಇನ್ಯಾವನು ಕೂಡ ಕೊಡಗಲ್ಲಿ ಧ್ವನಿ ಎತ್ತಬಾರ್ದು. ಏನು ಇವರೇನು ಡಿಕ್ಟೇಟರ್ಸ್? ಇವರು ಎಂತೆಂಥ ಡಿಕ್ಟೇಟರ್ಸ್ಗಳೇ. ಆ ಡಿಕ್ಟೇಟರ್ ಹಿಟ್ಲರ್ನೇ ಸೂಸೈಡ್ ಮಾಡ್ಕೊಂಡು ಸತ್ತ, ಮುಸೋಲಿನಿನೇ ಸತ್ತ. ನೀ